ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರಳು ಮಾಫಿಯಾದ ಜೊತೆ ಮಣ್ಣು ದಂಧೆ ಕೂಡ ಆರಂಭಗೊಂಡಿದೆ. ಕೃಷಿ ಭೂಮಿ, ಕುಮ್ಕಿ ಜಮೀನು ಹೀಗೆ ಎಲ್ಲೆಂದರಲ್ಲಿ ಮಣ್ಣು ಅಗೆದು ಸಾಗಾಟ ಮಾಡುವ ಪ್ರಕ್ರಿಯೆಗಳು ನಿರಂತರವಾಗುತ್ತಿದೆ. ಇದೀಗ ಶಾಸಕರವರ ಜಮೀನಿನಲ್ಲಿ ನಡೆಸಲಾಗುತ್ತಿರುವ ಮಣ್ಣಿನ ವ್ಯಾಪಾರ ಸ್ಥಳೀಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲಿ ಅಂತೀರಾ? ಬನ್ನಿ ಈ ವರದಿ ನೋಡಿ. ಮರಳು ಮಾಫಿಯಾದ ಬಳಿಕ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಣ್ಣಿನ ಮಾಫಿಯಾ ಹೆಚ್ಚಾಗ್ತಾ ಇದೆ. ವರ್ಗ ಭೂಮಿಯ ಜೊತೆಗೆ ಸರ್ಕಾರಿ ಭೂಮಿಯನ್ನ ಸೇರಿಸಿಕೊಂಡು ಜಿಲ್ಲೆಯಲ್ಲಿ ಇದೀಗ ಮಣ್ಣಿನ ವ್ಯವಹಾರ ಆರಂಭಗೊಂಡಿದೆ. ಇವುಗಳಲ್ಲಿ ಕೆಲವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿಯೊಂದಿಗೆ ನಡೆದರೆ ಇನ್ನೂ ಹೆಚ್ಚಿನ ಕಡೆಗಳಲ್ಲಿ ಅಕ್ರಮವಾಗಿಯೇ ನಡೀತಾ ಇದೆ. ಆಂಧ್ರ ಪ್ರದೇಶ ಹಾಗೂ ಇತರ ಭಾಗದಲ್ಲಿ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೆಲವು ಕಡೆಗಳಲ್ಲಿ ಸಿಗುವಂತಹ ಕೆಂಪು ಕಲ್ಲು ಮಿಶ್ರಿತ ಮಣ್ಣಿಗೆ ಭಾರಿ ಬೇಡಿಕೆ ಇರುವ ಕಾರಣಕ್ಕಾಗಿ ಈ ಭಾಗದಲ್ಲಿ ಎಲ್ಲೆಂದರಲ್ಲಿ ಗುಡ್ಡ ಪ್ರದೇಶಗಳನ್ನ ಕೊರೆದು ಮಣ್ಣನ್ನ ಸಾಗಿಸಲಾಗ್ತಾ ಇದೆ. ಇಂತಹದೇ ಒಂದು ಮಣ್ಣಿನ ವ್ಯವಹಾರ ವಿಧಾನ ಪರಿಷತ್ ಸದಸ್ಯ BM ಫಾರೂಕ್ ಅವರ ಮಾಲಕತ್ವದ ಜಮೀನಿನಲ್ಲೂ ನಡೀತಾ ಇದೆ. ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾದೇಕಲ್ಲು ಎಂಬಲ್ಲೇ ಸುಮಾರು 39 ಎಕರೆ ಜಮೀನು BM ಫಾರೂಕ್ಗೆ ಸೇರಿದ್ದು. ಇದರಲ್ಲಿ 5 ಎಕರೆ ಜಾಗದಲ್ಲಿ ಮಣ್ಣು ತೆಗೆಯಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅನುಮತಿಯನ್ನು ನೀಡಿದೆ. ಈ ಕಾರಣಕ್ಕಾಗಿ ಕಳೆದ ಕೆಲವು ತಿಂಗಳಿನಿಂದ ಇಲ್ಲಿ ಮಣ್ಣು ಅಗೆಯುವ ಕಾರ್ಯ ಆರಂಭಗೊಂಡು ಮಣ್ಣು ಆಂಧ್ರ ಪ್ರದೇಶಕ್ಕೂ ಸಾಗಾಟವಾಗ್ತಾ ಇದೆ. ಆದ್ರೆ ಈ ಮಣ್ಣು ಸಾಗಾಟದ ಲಾರಿಗಳಿಂದಾಗಿ ಸ್ಥಳೀಯ ಜನರು ಪ್ರಾಣ ಭಯದಿಂದ ರಸ್ತೆಯಲ್ಲಿ ನಡೆಯಬೇಕಾದಂತಹ ಸ್ಥಿತಿ ನಿರ್ಮಾಣಗೊಂಡಿದೆ. ಅಲ್ಲದೆ ಹೊಸದಾಗಿ ನಿರ್ಮಾಣಗೊಂಡ ಕಾಂಕ್ರೀಟ್ ರಸ್ತೆಯಲ್ಲಿ 10 ಮತ್ತು 16 ಚಕ್ರದ ಬೃಹತ್ ಲಾರಿಗಳು ಓಡಾಟ ನಡೆಸುವುದರಿಂದಾಗಿ ಹೊಸ ರಸ್ತೆಯು ಇದೀಗ ಭಾರಿ ಗಾತ್ರದ ಲಾರಿಗಳ ಭಾರವನ್ನ ತಾಳಲಾರದೆ ಹಾಳಾಗ್ತಾ ಇದೆ. ಅಲ್ಲದೆ ಈ ಹಿಂದೆ ಇದೇ ಜಾಗದಲ್ಲಿ ಲಾರಿಯೊಂದು ದ್ವಿಚಕ್ರ ವಾಹನವೊಂದಕ್ಕೆ ಡಿಕ್ಕಿ ಹೊಡೆದು ಸವಾರನೋರ್ವ ಮೃತಪಟ್ಟಿದ್ದಾನೆ. ಈ ಕಾರಣಕ್ಕಾಗಿಯೇ ಈ ಭಾರಿ ಗಾತ್ರದ ಲಾರಿಗಳಿಗೆ ಈ ಭಾಗದಲ್ಲಿ ಓಡಾಡಲು ಅವಕಾಶ ನೀಡಬಾರದೆಂದು ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ, ಕಂದಾಯ ಇಲಾಖೆ ಹೀಗೆ ಎಲ್ಲ ಇಲಾಖೆಗಳಿಗೂ ಸ್ಥಳೀಯರು ಮನವಿ ಮಾಡಿದ್ದಾರೆ. ಪಾದೇಕಲ್ಲಿನಿಂದ ಲೋಡ್ ಮಾಡಿದ ಮಣ್ಣನ್ನ ಈ ಲಾರಿಗಳು ವಿಟ್ಲ ಕಲ್ಲಡ್ಕ ರಸ್ತೆಯ ಮೂಲಕ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಸಾಗಿಸ್ತಾ ಇದ್ದು, ವಿಟ್ಲ ಕಲ್ಲಡ್ಕ ರಸ್ತೆಯಲ್ಲಿ ಇಂತಹ ಭಾರಿ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿಷೇಧವಿದೆ. ಹೀಗಿದ್ರೂ ಈ ಲಾರಿಗಳು ಇದೇ ರಸ್ತೆಯ ಮೂಲಕ ಸಂಚರಿಸ್ತಾ ಇದ್ದು, ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ಕನ್ಯಾನ ಗ್ರಾಮ ಹಾಗೂ ಕರೋಪಾಡಿ ಗ್ರಾಮಕ್ಕೆ ಒಳಪಟ್ಟ ಮೇರೋಟು ಪೆರೋಡಿ ಎಂಬ ಸ್ಥಳದಲ್ಲಿ ಮೊಯ್ದೀನ್ ಬಾರ್ ಅವರ ತಮ್ಮ ಅಂತ ಹೇಳ್ತಾ ಇದ್ದಾರೆ. MLC ಫಾರೂಕ್ ಎಂಬ ಒಬ್ಬರು ಇದ್ದಾರೆ. ಅವರು ಒಂದು 10-20 ಎಕರೆ ಜಾಗದಲ್ಲಿ ಒಂದು 8 ವರ್ಷದಿಂದ ಈಚೆಗೆ ಪರ್ಚೇಸ್ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಒಂದು ಪಾದೆ ಕೆಂಪುಗಲ್ಲಿನಂತಹ ಮಣ್ಣುಂಟು. ಆ ಮಣ್ಣಿಗೆ ಬಹಳ ಬೆಲೆ ಬಾಳುವಂಥ ಮಣ್ಣು ಅಂತ ಹೇಳ್ತಾ ಇದ್ದಾರೆ. ಆ ಮಣ್ಣನ್ನು ಅಲ್ಲಿಂದ ತೆಗೆದು 16 ಟೈರು ಮತ್ತು 14 ಟೈರ್ನ ಗಾಡಿಯಲ್ಲಿ ಅಲ್ಲಿಗೆ ಆಂಧ್ರ ಪ್ರದೇಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಆ್ಯಕ್ಚುಲಿ ನಮ್ಮ ಆ ರಸ್ತೆಯಲ್ಲಿ 6 ವೀಲ್ ಹೊರತು ಇನ್ನು ಯಾವುದೇ ಗಾಡಿಗೆ ಜಿಲ್ಲಾ ಪಂಚಾಯತ್ ಸಿಂಗಲ್ ರೋಡ್ ಆದ ಕಾರಣ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿ RTO ನಮಗೆ ಹೇಳಿದ್ದಾರೆ. 3 ವರ್ಷ ಮುಂಚೆ ಅಲ್ಲಿ 10 ವೀಲ್ನ ಅಡಿಗೆ M-Sand ತಗೊಂಡು ಹೋಗೋರ ಗಾಡಿ ಅಡಿಗೆ ಒಬ್ಬ ವ್ಯಕ್ತಿ 20 ವರ್ಷದವ ಬಿದ್ದು ಡೆತ್ ಆಗಿದ್ದಾರೆ. ಆವಾಗ ನಾವು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ನು ಮತ್ತು ಎಲ್ಲ SP ಸಾರನ್ನು ಹಾಗೂ ನಮ್ಮ RTO ಚರಣ್ ಸಾರನ್ನು ಕೂಡ ಅಲ್ಲಿಗೆ ಬರೆಸಿದ್ದೇವೆ. ಅವರು ಹೇಳಿದರು ಇಲ್ಲಿ 10 ವೀಲಿಗೆ ಹೋಗಲಿಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ, ಹೋಗಬಾರ್ದು ಅಂತೇಳಿ. ಆಮೇಲೆ 1-2 ವರ್ಷ ಈಗ ಹೋಗಲಿಲ್ಲ 10 ವೀಲು. ಈಗ ಪುನಃ ಒಂದು 5-6 ತಿಂಗಳಿಂದ 10 ವೀಲ್ ಮತ್ತು 14 ವೀಲ್ 12 ವೀಲ್ ಹೋಗ್ತಾ ಉಂಟು ಸರ್. ಅಲ್ಲಿ MLC ಫಾರೂಕ್ ಎಂಬವನಂತ ಹೇಳುವಾಗ ಈ ಜ್ಯುವೆಲಜಿಯವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ಪರ್ಮಿಷನ್ ಕೊಡುವುದಂದರೆ ಅಲ್ಲಿ ಪಾದೆಯನ್ನು ತೆಗೆದು ಅವರಿಗೆ ಒಂದು ಲೆವೆಲ್ ಮಾಡಲಿಕ್ಕೆ ಅಂತೇಳಿ ಜ್ಯುವೆಲಜಿ ಪರ್ಮಿಷನ್ ಕೊಟ್ಟದಂತ ಹೇಳ್ತಾರೆ. ಆ ಮಣ್ಣನ್ನು ಒಂದು ಬದಿಗೆ ಹಾಕಲಿಕ್ಕೆ ಅಂತೇಳಿ ಇವರು ಆ ಮಣ್ಣನ್ನು ಮಾರಾಟ ಮಾಡೋದು ರಸ್ತೆಯಲ್ಲಿ ಹೋಗ್ತಾ ಇದೆ. ಅಲ್ಲಿ ನಮ್ಮ ಸರಸ್ವತಿ ಇಂಗ್ಲೀಷ್ ಮೀಡಿಯಂ ಮತ್ತು ಒಡಿಯೂರು ಇಂಗ್ಲೀಷ್ ಮೀಡಿಯಂ ಮತ್ತು 2 ಸರ್ಕಾರಿ 3 ಶಾಲೆಗಳುಂಟು. ಅಲ್ಲಿ ಹೋಗುವಾಗ 2 ವೀಲು ಮತ್ತು 3 ಚಕ್ರದ ವಾಹನಗಳಿಗೆ ಯಾವುದಕ್ಕೆ ಇವರು ಸೈಡು ಕೊಡೋದಿಲ್ಲ. ಅಂದರೆ ಇವರ 12 ವೀಲ್ 14 ವೀಲ್ 16 ವೀಲ್ ಸೈಡು ಕೊಡಲಿಕ್ಕೆ ಆಗೋದಿಲ್ಲ. ಮಧ್ಯ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. ನಮಗೆ ಗ್ರಾಮಸ್ಥರಿಗೆ ಬಹಳ ಇದು ಅನಾನುಕೂಲ, ಅಂದರೆ ನಮಗೆ ಬಹಳ ಹೆದರಿಕೆ ಆಗ್ತದೆ ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ. 24 ಅವರ್ಸ್ ಹೋಗ್ತಾ ಉಂಟು ಸರ್. ಅಲ್ಲೇ ಕೂಡ ಒಂದು ಆಫೀಸ್ ಕೂಡ ಅವರು ಮಾಡಿದ್ದಾರೆ. ನಾವು ಕೇಳುವಾಗ ಯಾರು ನಮ್ಮನ್ನು ನಿಲ್ಲಿಸೋದು, ನಾವು ಮೊಯ್ದೀನ್ ಬಾರ್ ತಮ್ಮ ಹಾಗೆ ಹೇಗೆ ನಮಗೆ ಪರ್ಮಿಷನ್ ಉಂಟು ಅಂತ ಹೇಳ್ತಾರೆ ಸರ್. ನಿನ್ನೆ ನಾನು ಹೋಗಿ ಹೇಳಿದ್ದಕ್ಕೆ ನಿನ್ನನ್ನು ನಾನು ನೋಡ್ತೇನೆ ಅಂತೇಳಿ ಅಲ್ಲಿ ಸೌಕತ್ ಅಂತ ಹೇಳಿ ಮ್ಯಾನೇಜರ್ ಇದ್ದಾನೆ, ಅವನು ನನಗೂ ಕೂಡ ಬೇರೆಯವರೆಲ್ಲ ಹೇಳ್ತಾ ಇದ್ದಾನಂತೆ.
ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್ ಅವರ ಮಾಲಕತ್ವದ ಈ ಜಮೀನಿನಲ್ಲಿ 5 ವರ್ಷಗಳ ಕಾಲ ಮಣ್ಣು ತೆಗೆಯಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೇವಲ 1.57 ಲಕ್ಷ ರೂಪಾಯಿಗಳ ರಾಜಸ್ವ ನಿಗದಿಪಡಿಸಿದೆ. ಆದ್ರೆ ಇಲ್ಲಿ ದಿನಕ್ಕೆ 10 ರಿಂದ 15 ಲಾರಿಗಳು ಮಣ್ಣನ್ನ ಸಾಗಿಸ್ತಾ ಇದ್ದು ಲೋಡ್ ಒಂದಕ್ಕೆ ಕನಿಷ್ಠ 25 ರಿಂದ 30 ಸಾವಿರ ರೂಪಾಯಿಗಳನ್ನ ಪಡೆಯಲಾಗ್ತಾ ಇದೆ. ಇಂತಹುದೇ ರೀತಿಯ ಮಣ್ಣು ಸಾಗಾಟದ ಜಮೀನುಗಳು ಬಂಟ್ವಾಳ ತಾಲೂಕಿನ ಮುಡಿಪು, ಇರಾ, ಕಣ್ಯಾಣ ಹೀಗೆ ಹಲವು ಕಡೆಗಳಲ್ಲಿ ಕಾರ್ಯಾಚರಿಸ್ತಾ ಇದ್ದು ಜುಜುಬಿ ರಾಜಸ್ವವನ್ನ ಸಂಗ್ರಹಿಸಿ ಸರ್ಕಾರ ಕೋಟಿಗಟ್ಟಲೆ ಮೌಲ್ಯದ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡಲು ಕಾನೂನಿನ ಮೂಲಕವೇ ಅವಕಾಶವನ್ನ ನೀಡಿದೆ. ಇದೇ ರೀತಿಯ ಪ್ರಕ್ರಿಯೆ ನಡೆದಲ್ಲಿ ಬಳ್ಳಾರಿಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಣ್ಣಿನ ಗಣಿಗಾರಿಕೆಗೆ ಅನುವು ಮಾಡಿಕೊಟ್ಟಂತಾಗುತ್ತದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ನಮ್ಮ ಗುಡ್ಲ ನ್ಯೂಸ್ 24/7 ಪುತ್ತೂರು.